ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೀಗೆ ಹೇಳಿ 2.5-3 ವರ್ಷ ಆಯಿತು ಅಂತ ಅಂದ್ಕೊಳ್ತೀನಿ. ಈ 3 ವರ್ಷದಲ್ಲಿ ತುಂಬ ಲೈಫಲ್ಲಿ ಚೇಂಜಸ್ ಆಗಿದೆ. 3.5 ವರ್ಷದಲ್ಲಿ ತುಂಬಾ ಬ್ಯುಸಿಯಾಗಿ ಹೋಗಿಬಿಟ್ಟಿದ್ದೆ. ಅದಕ್ಕೋಸ್ಕರ ವೀಡಿಯೋಸ್ ಎಲ್ಲ ಹಾಕಲಿಕ್ಕೆ ಆಗಿರಲಿಲ್ಲ. ಇದರ ಎಡೆಗೆ ನಾವು ಮನೆ ರಿನೋವೇಟ್ ಮಾಡಿದ್ವಿ. ಮಕ್ಕಳೆಲ್ಲ ದೂರ ಕಲಿಯಕ್ಕೆ ಹೋಗಿದ್ದಾರೆ. ಸೊ ಅದರ ಓಡಾಟದಲ್ಲಿ ತುಂಬ ಬ್ಯುಸಿಯಾಗಿ ಹೋಗಿದೆ ಲೈಫು. ಈಗ ನಾವೆಲ್ಲ ಮತ್ತೆ ಬಂದು ಇಲ್ಲಿ ಸೆಟ್ಲಾಗಿ ಈಗ 1.5 ಇಯರ್ಸ್ ಆಗಿದೆ. ಈಗ ಯೂಟ್ಯೂಬ್ ಓಪನ್ ಮಾಡಿ ನೋಡುವಾಗ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತಾರೆ, ಯಾಕೆ ವ್ಲಾಗ್ಸ್ ಬರ್ತಿಲ್ಲ, ಏನಾಯಿತು ಅಂತೆಲ್ಲ ಹೇಳಿ. ಅದಕ್ಕೋಸ್ಕರ ನಾನು ಯಾಕೆ ಯೂಟ್ಯೂಬ್ ಮತ್ತೆ ಶುರು ಮಾಡಬಾರ್ದು ಅಂತ ಅಂದ್ಕೊಂಡು ಈಗ ವ್ಲಾಗ್ಸನ್ನು ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹೇಗಾಗ್ತದೆ ಅಂತ ಗೊತ್ತಿಲ್ಲ, ಯಾಕಂದರೆ ಯೂಟ್ಯೂಬ್ ಅಂದರೆ ನಾವು ನೋಡಿದ ಆಗಲ್ಲ, ಅದಕ್ಕೆ ತುಂಬ ಕೆಲಸ ಮಾಡಬೇಕು. ಆದ್ರೇ ಅದಕ್ಕೆ ನಮಗೆ ಒಳ್ಳೆಯ ಒಂದು ವಿಡಿಯೋ ಮಾಡಿ ಹಾಕೋದಕ್ಕೆ ಆಗೋದು. ಮತ್ತು ನಾನು ಬೇಸಿಕಲಿ ತುಳು ಮಾತಾಡೋದು ಮನೆಯಲ್ಲಿ. ಕನ್ನಡ ಸರಿ ನನಗೆ ಅಷ್ಟು ಬರೋದಿಲ್ಲ. ನಾವು ಇರುವುದು ಕೇರಳದಲ್ಲಿ, ಅದಕ್ಕೋಸ್ಕರ ಇಲ್ಲಿ ಮಲಯಾಳ ಮಾತಾಡಿ ಕನ್ನಡ ಮಾತಾಡೋದು ತುಳು ಇಂಗ್ಲೀಷು ಎಲ್ಲ ಮಿಕ್ಸ್ ಆಗಿ ಬರ್ತದೆ. 3 ವರ್ಷದ ಮುಂಚೆ ವೀಡಿಯೋಸ್ ಎಲ್ಲ ಹಾಕುವಾಗ ತುಂಬ ಜನ ನನ್ನ ಕನ್ನಡವನ್ನು ಕಮೆಂಟ್ ಮಾಡಿ ಹೇಳ್ತಾಯಿದ್ರು, ಒಳ್ಳೆ ಕನ್ನಡ ಮಾತಾಡಿ, ಇಂಗ್ಲೀಷ್ ಮಿಕ್ಸ್ ಮಾಡಬೇಡಿ, ಇಲ್ಲಾಂದರೆ ತುಳು ಮಿಕ್ಸ್ ಆಗುವಾಗ ಅದು ಹಾಗಲ್ಲ ಅದನ್ನು ಹೇಳೋದು ಹಾಗೆ ಹೀಗೆ ಅಂತೇಳಿ. ಸೊ ಆಗ ಆ ಥರ ಎಲ್ಲ ಕಮೆಂಟ್ ಬರುವಾಗ ನಾವು ಸ್ವಲ್ಪ ಡಿಮೋಟಿವೇಟ್ ಆಗ್ತೇವೆ. ಅಂದರೆ ಸುಮ್ಮನೆ ಸ್ಟ್ರೆಸ್ ಯಾಕೆ ಅಂತ ನಾನು ಹಾಗೆ ಅಂದ್ಕೊಂಡಿದ್ದೆ, ಸ್ಟಾಪ್ ಮಾಡುವ, ಇನ್ನು ಯೂಟ್ಯೂಬ್ ಬೇಡ, ಯಾಕೆ ಸುಮ್ಮನೆ ಮಂಡೆ ವೆಚ್ಚ ಮಾಡೋದು ಅಂತ. ಬಟ್ ನಮ್ಮನ್ನು ಇಷ್ಟಪಡೋರು ಇರ್ತಾರಲ್ಲ, ಅವರು ಹೀಗೆ ಯಾಕೆ ಬರ್ತಾ ಇಲ್ಲ ವ್ಲಾಗ್ಸು ಹಾಗೆಲ್ಲ ಕೇಳುವಾಗ ಅವ್ರಿಗೋಸ್ಕರ ವ್ಲಾಗ್ಸ್ ಎಲ್ಲ ಮಾಡುವ ಅಂತ ಅನ್ನಿಸ್ತದೆ. ಸೊ ಟ್ರೈ ಮಾಡ್ತೀನಿ ನಾನು. ನನಗೆ ಹಾಗೆ ಪ್ರೊಫೆಷ್ನಲ್ಲಾಗಿ ವ್ಲಾಗ್ಸ್ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ. ನನ್ನ ಕೈಯಲ್ಲಾಗುವಷ್ಟು ನಾನು ಟ್ರೈ ಮಾಡ್ತೀನಿ. ಈಗಲೂ ಕಂಟಿನ್ಯೂಸ್ ಹಾಕಲಿಕ್ಕೆ ಆಗ್ತದಾ ಅಂತ ನನಗೆ ಗೊತ್ತಿಲ್ಲ, ಬಟ್ ನೋಡ್ತೀನಿ. ಇಷ್ಟು ಗ್ಯಾಪ್ ಬಂದದ್ರಿಂದ ಯಾರೆಲ್ಲ ನೋಡ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ. ನೀವು ನನ್ನನ್ನು ನೋಡಲಿಕ್ಕೆ ಇಷ್ಟಪಡ್ತೀರಾ ಅಂತ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ನಮ್ಮ ರಿನೋವೇಟ್ ಆದ ಮನೆಯನ್ನು ಹೋಮ್ ಟೂರ್ ಮಾಡ್ತೀನಿ. ಮನೆ ಡೀಟೇಲಾಗಿ ತೋರಿಸ್ಬೇಕಂದ್ರೆ ಪಾರ್ಟ್ ಮಾಡಬೇಕಷ್ಟೇ. ಈ ವಿಡಿಯೋದಲ್ಲಿ ನಾನು ನಮ್ಮ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಇದು ಪಾರ್ಟ್ ಆಗಿ ಬರುತ್ತೆ. ಇವತ್ತು ನಾನು ನಮ್ಮ ಲಿವಿಂಗ್ ರೂಮಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ರಿಗೂ ಸ್ವಾಗತ. ಇದು ಮನೆಯ ಮೇನ್ ಎಂಟ್ರನ್ಸ್, ಇದು ಮೇನ್ ಡೋರ್. ಈಗ ನಾವು ಫಸ್ಟ್ ಎಂಟರ್ ಆಗೋದು ಲಿವಿಂಗ್ ಏರಿಯಾಗೆ, ಲಿವಿಂಗ್ ಸ್ಪೇಸ್ ಅಂತ ಹೇಳ್ಬೋದು. 2 ದೊಡ್ಡ ವಿಂಡೋಸ್ ಇದೆ, ಗಾರ್ಡನ್ ವ್ಯೂಸ್ ಇದೆ. ಇಲ್ಲಿ 2 ಹೀಗೆ ಸೋಫಾ ಅರೇಂಜ್ ಮಾಡಿದ್ದೀವಿ. ಆ್ಯಂಡ್ ಈ ಕಾರ್ನರಲ್ಲಿ ಒಂದು ಟೀಪಾಯ್ ಥರ ಇದೆ, ಮತ್ತು ಇಲ್ಲೊಂದು ಚೇರ್. ಇದು ಪ್ಲ್ಯಾಂಟರ್ ಬಾಕ್ಸ್. ಇದರ ಪ್ಲ್ಯಾಂಟ್ ವೀಕ್ಲಿ ಒನ್ಸ್ ನಾವು ಹೊರಗಡೆ ಗಾಳಿ ಬೆಳಕು ಕಾಣಿಸೋದಕ್ಕೆ ಹೊರಗಡೆ ಇಡ್ತೀವಿ. ಆಟೋಮ್ಯಾಟಿಕ್ ಕರ್ಟನ್, ಈ ಸ್ವಿಚ್ ಹೀಗೆ ಮಾಡಿದ್ರೆ ಇದು ಹೀಗೆ ಆಟೋಮ್ಯಾಟಿಕ್ಕಾಗಿ ಕರ್ಟನ್ ಇಲ್ಲಿ ಕ್ಲೋಸ್ ಆಗುತ್ತೆ. ಇದು ನಾವು ಟೈಮರ್ ಸೆಟ್ ಮಾಡಿನೂ ಇಡ್ಬೋದು. ಈವ್ನಿಂಗ್ ಆಗುವಾಗ ಟೈಮರ್ ಸೆಟ್ ಮಾಡಿ ಇಟ್ಟರೆ ಆಟೋಮ್ಯಾಟಿಕ್ಕಾಗಿ ಇದು ಕ್ಲೋಸ್ ಆಗ್ತದೆ. ಈ ಥರ ಇದರಲ್ಲಿ 2 ಕರ್ಟನ್ ಇದೆ, ಒಂದು ಡಾರ್ಕ್ ಕರ್ಟನ್ನು, ಒಂದು ಶಿಯರ್ ಕರ್ಟನ್. ಈ ಬಟನ್ ಪ್ರೆಸ್ ಮಾಡಿದರೆ ಶಿಯರ್ ಕರ್ಟನ್ ಕ್ಲೋಸ್ ಆಗ್ತದೆ ಹೀಗೆ. ಇನ್ನು ಈಚೆ ಕಡೆ ಹೋದರೆ ಇಲ್ಲೊಂದು ಟೀಪಾಯ್ ಇದೆ. ಇದೊಂದು ಈಸಿ ಚೇರ್, ನಮ್ಮ ಓಲ್ಡ್ ಸ್ಟೈಲ್ ಆ ಥರದ್ದು. ಇನ್ನು ಇಲ್ಲಿ ಬಂದರೆ ಇಲ್ಲೊಂದು ಸಣ್ಣ
ಶೋಕೇಸ್ ಥರ ಇದೆ. ಇಲ್ಲಿ ಬುಕ್ಸು ಮತ್ತು ಡೆಕೋರೇಟಿವ್ ಪೀಸಸ್ ಎಲ್ಲ ಅರೇಂಜ್ ಮಾಡಿದ್ದೀವಿ. ಇಲ್ಲೊಂದು ಗಣಪತಿ ಎಂಟ್ರೆನ್ಸಿಗೆ ಎಂಟ್ರಿ ಆಗುವಾಗಲೇ ಕಾಣುವಂಥ ಗಣಪತಿ. ಇಲ್ಲಿ ನಾವು ಎಂಟ್ರಿ ಆದ ತಕ್ಷಣ ಫಸ್ಟ್ ಕಾಣೋದು ಗಣಪತಿ. ಇಲ್ಲೊಂದು ಪೇಂಟಿಂಗ್ ಇದೆ. ಸೊ ಇದು ನಮ್ಮ ಲಿವಿಂಗ್ ರೂಮು. ಇದೊಂದು ಟ್ರಯಲ್ ವಿಡಿಯೋ ಥರ ಹಾಕ್ತಾ ಇದ್ದೀನಿ. ರೆಸ್ಪಾನ್ಸ್ ನೋಡಿ 1 by 1 ಹಾಗೆ ನಾನು ವಿಡಿಯೋ ಶೂಟ್ ಮಾಡಿ ಹಾಕ್ತಾ ಇರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ